ನಿನ್ನೆ ಉಡುಗೊರೆಗಳ ಧಮಾಕ ನನಗೆ. ಯಾಕಂತೇಳಿದರೆ, ಒಂದು ಪುಟ್ಟಯ್ಯನವ್ರು ಕಳಿಸ್ಕೊಟ್ಟಂಥ 3 ಪಂಚೆ. ಅವ್ರು ಯಾವಾಗಲೂ ನಂಗೆ ವರ್ಷ ಪೂರ್ತಿ ಪಂಚೆಗಳನ್ನು ಕೊಡ್ತಾಯಿರ್ತಾರೆ. ಹೆಚ್ಚಿನ ಪಂಚೆ ನನ್ನ ಹತ್ರ ಇರೋದು ಅವ್ರು ಕೊಟ್ಟಿದ್ದೆ. ಅವರು ಯಾರ ಋಣನೂ ಇಟ್ಕೊಳ್ಬಾರ್ದು ಅನ್ನೋಂಥ ಭಾವನೆ ಇರುತ್ತೆ ಅವ್ರಿಗೆ. ನಾನೇನೋ ತೊಗೊಂಡೋಗಿ ಕೊಟ್ಟಿದ್ರೆ ಅದಕ್ಕೆ ಅವರು ತಕ್ಷಣದಲ್ಲಿ ತೀರಿಸ್ಬಿಡ್ತಾರೆ ಆ ಟೈಪು. ಆ ರೀತಿ 3 ಪಂಚೆ ಕಳಿಸಿದ್ದಾರೆ. ಅದನ್ನು ನಾನು ನಿನ್ನೆಯಿಂದನೇ ಉಡ್ತಾಯಿದ್ದೀನಿ. ಈ 3 ಪಂಚೆಗಳು ಜೊತೆಯಲ್ಲಿ ನನಗೆ ಇದು ಪಂಚೆ ತಂದವರು ಶೃಂಗೇಶ್ ಅವರು ಶಿವಮೊಗ್ಗದಿಂದ. ಅವ್ರು ತರಬೇಕಾದ್ರೆ ಈ ಪಂಚೆ ಮಾತ್ರ ಅಲ್ಲ, ಪುಟ್ಟಯ್ಯನವ್ರು ಕೊಟ್ಟ ಪಂಚೆ ಮಾತ್ರ ಅಲ್ಲ, ಅವ್ರದ್ದು ಒಂದು ಚೀಲ ಕೊಟ್ಟೋಗಿದ್ದಾರೆ. ಆ ಚೀಲದಲ್ಲಿ ಏನಿದೆ ನೋಡಿ ಬನ್ನಿ. ಅದು ಅವ್ರು ಬೆಳೆದಂಥ ಮಾವಿನಕಾಯಿ ಇದೆ, ಶುಂಠಿ ಇದೆ. ಇಲ್ಲಿ ವಿಶೇಷ ಅಂದರೆ ಈ ಶುಂಠಿಗೆ ಔಷಧಿ ಗೊಬ್ಬರ ಇದು ಹಾಕದೇ ಇರೋಂಥ ಶುಂಠಿ. ಅವರು ಸ್ವಂತ ಬಳಕೆಗೋಸ್ಕರ ಬೆಳೆದಂಥ ಶುಂಠಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಮಾವಿನಕಾಯಿ, ಇದು ನಾನು ಈ ವರ್ಷದ ಮೊದಲ ಫಲ ತಿಂತಾ ಇರೋದು. ಇಲ್ಲಿ ಇನ್ನೂ ತಿಂದಿರಲಿಲ್ಲ. ಹಾಗಾಗಿ ಈ ಸಾವಯವ ಶುಂಠಿ, ಆಮೇಲೆ ಮಾವಿನಕಾಯಿ, ಪುಟ್ಟಯ್ಯನವ್ರು ಕೊಟ್ಟ 3 ಪಂಚೆ, ಇವೆಲ್ಲ ಸೇರಿ ನಂಗೆ ನಿಜಕ್ಕೂ ನಿನ್ನೆ ಒಂಥರ ಹಬ್ಬದ ಸಂಭ್ರಮ. ಮಾವಿನಕಾಯಿದು ಚಟ್ನಿ, ಮಾವಿನಕಾಯಿದು ಗೊಜ್ಜು, ಹೀಗೆ ಏನೇನೋ ಜೊತೆಗೆ. ನನಗೆ ಮಾವಿನಕಾಯಿ ಅಂದರೆ ಭಾರಿ ಇಷ್ಟ. ಹಾಗಾಗಿ ನಿನ್ನೆ ನನಗೆ ವಿಶೇಷವಾಗಿ ಮಾವಿನಕಾಯಿಯ ಏನು ಊಟ ಚೆನ್ನಾಗಾಯಿತು. ಜೊತೆಗೆ ಶುಂಠಿ ಸೇರ್ಕೊಂತದ್ರ ಜೊತೆಗೆ ಮತ್ತು ಉಡ್ಕೊಳ್ಲಿಕ್ಕೆ 3 ಪಂಚೆಗಳು ಪುಟ್ಟಯ್ಯನವರಿಂದ ಬಂದಿದೆ. ಇನ್ನೊಂದು ವಿಶೇಷ ಅಂದರೆ ನಿನ್ನೆನೇ ಪುಟ್ಟಯ್ಯನವ್ರದ್ದು ಹುಟ್ಟಿದ ಹಬ್ಬ ಕೂಡ. ಇದಿಷ್ಟನ್ನು ನಿಮಗೆ ಹೇಳುತ್ತಾ ನನ್ನ ಸಂತೋಷವನ್ನು ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ.